ಇಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಮೀಸಲಾತಿ ಕೊಡೋದ್ರ ಮೂಲಕ ಬ್ರಾಹ್ಮಣರಿಗೂ ಮೀಸಲಾತಿಯನ್ನು ಎಕ್ಸ್ಟೆಂಡ್ ಮಾಡಿ ಆ ಮೂಲಕ ಇಲ್ಲಿವರೆಗೆ ಮೀಸಲಾತಿ ವಿರುದ್ಧ ಮಾತಾಡ್ತಾ ಇದ್ದಂತಹ ಬ್ರಾಹ್ಮಣರ ಬಾಯನ್ನು ಮುಚ್ಚಿಸಿದರು. ಈಗ ಮೀಸಲಾತಿಯ ವಿರೋಧಿ ಗುಂಪು ಅಂತ ಯಾವುದೂ ಇಲ್ಲ. ಮೀಸಲಾತಿಯ ಪರ ಇದ್ದಾರೆ ಮತ್ತು ಮೀಸಲಾತಿಯನ್ನು ನಮಗೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅನ್ನುವಂತಹ ಹೊಸ ಚಳುವಳಿಯನ್ನು ಹುಟ್ಟಾಕಿದ್ದಾರೆ. ಅಂದರೆ ಮೀಸಲಾತಿಯ ವಿರೋಧದ ಚಳುವಳಿ ಒಂದು ಕಾಲದಲ್ಲಿ ಇದು ಮೀಸಲಾತಿಯ ಪರದ ಚಳುವಳಿ ಆಗಿದೆ. ಇದರ ಅರ್ಥ ಇಷ್ಟೇ, ಈ ಮೀಸಲಾತಿಯ ಪರ ಅನ್ನುವಂತಹ ಗುಂಪಿದೆಯಲ್ಲ ಅದೆಲ್ಲವೂ ಹಿಂದೂ ಗುಂಪಾಗಿ ಪರಿಣಮಿಸಿದೆ. ಈಗ ಇಡೀ ಮೀಸಲಾತಿ ಒಳಗೆ ಬಂದಿರುವಂತಹ ಗುಂಪು ಆಂಟಿ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾ ಇದೆ. 100% ಆಂಟಿ ಮುಸ್ಲಿಂ ಆಗದೇ ಇರುವಂತಹ ಒಂದೇ ಒಂದು ಕಮ್ಯುನಿಟಿ ಇದೆ ಈ ದೇಶದಲ್ಲಿ, ಅದು ಶೆಡ್ಯೂಲ್ ಕಾಸ್ಟ್. ಈ ಶೆಡ್ಯೂಲ್ ಕಾಸ್ಟ್ ಅನ್ನ ಮುಸ್ಲಿಂ ವಿರೋಧಿಗಳನ್ನಾಗಿ ಮಾಡದೇ ಹೋದರೆ ನಮಗೆ ಉಳಿಗಾಲ ಇಲ್ಲ ಅಂತ ಅಂದ್ಕೊಂಡಿರುವಂಥ ಸಂಘಿಗಳು ಈಗ ಪವರ್ಫುಲ್ ಆಗಿ ಕೆಲವು ಶೆಡ್ಯೂಲ್ ಕಾಸ್ಟ್ ಎಂಜಿಲ್ ಮ್ಯಾನ್ಗಳನ್ನ ಎಂಪ್ಲಾಯ್ ಮಾಡಿದ್ದಾರೆ. ಅದರಲ್ಲಿ ಬಹುಜನ್ ಸಮಾಜದ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಬಹುಜನ್ ಸಮಾಜಕ್ಕೆ ಭರವಸೆ ಕೊಟ್ಟು ದ್ರೋಹ ಎಸಗಿದ ಎನ್ ಮಹೇಶ್ ಮೊದಲನೇ ಮನುಷ್ಯ. ಈ ಶತಮಾನದ ದ್ರೋಹಿ ಯಾರಾದರೂ ಇದ್ದರೆ ಆತ ಒಬ್ಬನೇ. ಮುಂದೆ ಯಾರಾದರೂ ಹುಟ್ಟಿದ್ರೆ ಆಮೇಲೆ ಮಕ್ಕಳು. ಇಂತಹ ದ್ರೋಹಿಗಳ ಮೂಲಕ ಬಾಬಾ ಸಾಹೇಬರು RSS ವಿರೋಧಿಯಲ್ಲ, ಸಂಘ ಪರಿವಾರದ ವಿರೋಧಿಯಲ್ಲ, ಬಿಜೆಪಿ ದಲಿತರ ವಿರೋಧಿನೇ ಅಲ್ಲ ಅನ್ನುವಂತಹ ಪ್ರಚಾರಕ್ಕೆ ತೊಡಗಿದ್ದಾರೆ. ಈಗ ದಲಿತರ ಮುಂದೆ ಮತ್ತು ಬಹುಜನ ಸಮಾಜದ ಮುಂದೆ ದೊಡ್ಡ ಚಾಲೆಂಜ್ ಯಾವುದು ಅಂತಂದರೆ, ಈ ಬಹುಜನ ಸಮಾಜ ಮುಸ್ಲಿಂ ವಿರೋಧಿ ಆಗದೇ ಇರೋ ಹಾಗೆ ನೋಡಿಕೊಳ್ಳೋದು ನಮ್ಮ ದೊಡ್ಡ ಚಾಲೆಂಜ್. ನಂಬರ್ 1 ಚಾಲೆಂಜ್. ನನಗೆ ಈ ಕ್ರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗು ಬಹುಜನ ಸಮಾಜಕ್ಕೆ ಇನ್ನೂ ಬಂದಿಲ್ಲದೆ ಇರೋದು ನನ್ನ ಆಟ. Critical understanding of socio-cultural situation is very much required. ನನ್ನ ಮಕ್ಕಳ ಹಾಗೂ 20-25 ವಯಸ್ಸಿನ ಯುವಕ ಯುವತಿಯರಿಗೆ ಯಾವ ಚಳುವಳಿಯ ಪರಿಚಯವೂ ಇಲ್ಲ, ಯಾವ ಸೈದ್ಧಾಂತಿಕ ತಳಪಾಯವೂ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ವೈಯಕ್ತಿಕವಾಗಿ ನನಗೆ ಆಂತರಿಕ ಒತ್ತಡ ಜಾಸ್ತಿ ಇದೆ. ನನ್ನೊಳಗಿರೋ ಅಂಬೇಡ್ಕರ್ ವಿಚಾರಗಳು ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಚಮರಂ ಹೇಳ್ತಾ ಮಧ್ಯ ನಮ್ಮ ಮನೆಗೆ ಬಂದು ಈಗಲೂ ತೀಟೆ ಮಾಡ್ತಾವನು ಅಂತ ಹೇಳ. ಆ ತೀಟೆಗೆ ಕಾರಣ ನನ್ನೊಳಗಿರುವಂತಹ ಅಂಬೇಡ್ಕರ್ ವಾದಿ ವಿಚಾರಗಳು ನನ್ನನ್ನು ಸುಮ್ಮನೆ ಕೂರ್ಸಕ್ಕೆ ಬಿಡ್ತಾ ಇಲ್ಲ. ನಾನು ಎಷ್ಟು ನೀಟಾಗಿ ಎಚ್ಚರಿಕೆ ಕೊಟ್ಟಿದ್ದೀನಿ ಚಮರಂಗೆ ಅಂದರೆ, ನೀನು ಮಾಡ್ತೀನಪ್ಪ, ನಾನು ಹೇಳಿ ಮಾಡ್ತೀನಿ, ಮಾಡಲ್ವಾ ಇವತ್ತು ಹೇಳು, ನಾನೇ ಮತ್ತೆ ಫೀಲ್ಡಿಗೆ ಬರ್ತೀನಿ. ನನ್ನ ಕೋಟು ಗೌನನ್ನು ಮತ್ತೆ ಹ್ಯಾಂಡಲ್ ಹಾಕ್ತೀನಿ, ಮತ್ತೆ ನನ್ನ ಕೈಕಾಲಲ್ಲಿ ಶಕ್ತಿ ಇರುವವರೆಗೂ ಓಡಾಡ್ತೀನಿ. ಮೊದಲಿಗಿಂತ ಈಗ ತುಂಬ ವಿಚಾರಗಳು ಬದಲಾಗಿವೆ. ಹಾಗೆಯೇ ಬಾಬಾ ಸಾಹೇಬರ ವಿಚಾರಗಳನ್ನ ಸರಿಯಾಗಿ ಗ್ರಹಿಸುವಂತಹ ಶಕ್ತಿಯೂ ಕೂಡ ಬಂದಿದೆ. ಈಗ ಮಾಡಲೇಬೇಕು, ಬಹುಜನ ಸಮಾಜವನ್ನು ಉಳಿಸಲೇಬೇಕು. ಈ ಹುನ್ನಾರ ನನ್ನ ತಪ್ಪಿಸಲೇಬೇಕು. ಹೇಗೆ ಹೊಳೆಗೂ ಮಾಲಿಗೂ ಬೀದಿ ಜಗಳ ಹಚ್ಚಿಟ್ಟೋ ಹಾಗೆ
ಶೆಡ್ಯೂಲ್ ಕಾಸ್ಟ್ ಅವರು ಮುಸಲ್ಮಾನರು ಬೀದಿ ಜಗಳ ಹಚ್ಚಿಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು ಯಾವತ್ತೂ ಸಂಭವಿಸುತ್ತೋ ನನಗೆ ಗೊತ್ತಿಲ್ಲ. ಇಂಥ ಒಂದು ಅನಾಹುತವನ್ನು ನಾವು ತಪ್ಪಿಸದೆ ಹೋದರೆ ನಾವು ಬಹುಶಃ ನಮ್ಮ ಅಂಬೇಡ್ಕರ್ವಾದಿ ವಿಚಾರಗಳ ಅಂಡರ್ಸ್ಟ್ಯಾಂಡಿಂಗಲ್ಲಿ ದೋಷ ಇತ್ತು, ಅಥವಾ ನಾವು ಆ ಗೋಲಿಗಳ ಗುಂಪಿಗೆ ಸೇರಿಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈಗ ಇವತ್ತಿನ ಪರಿಸ್ಥಿತಿಯ ಒಂದು ಕ್ರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗನ್ನ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡಬೇಕು. ಇವತ್ತು ನೀವು ಯಾರ್ಯಾರು ಇಲ್ಲಿ ಇದ್ದೀರಿ ಇವರೆಲ್ಲರೂ ನಿಮ್ಮ BVSನ ಒಡನಾಟ ಮತ್ತು BVS ಜೊತೆ ಇದ್ದ ನಿಮ್ಮ ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಅದು ನಿಮ್ಮನ್ನು ತಕ್ಕೊಂಡಿದೆ. ಇನ್ಫ್ಯಾಕ್ಟ್ ಇವತ್ತಿನ ವಿದ್ಯಾರ್ಥಿಗಳ ಕೈಯಲ್ಲಿ ಈ ಬಹುಜನ್ ವಿದ್ಯಾರ್ಥಿ ಸಂಘ ಇಲ್ಲ. ಇವತ್ತು ಯಾವ್ಯಾವ ಕಾಲೇಜುಗಳಲ್ಲಿ ಅಥವಾ ವಿದ್ಯಾರ್ಥಿಗಳಾಗಿ ಇದ್ದಾಗ ಅವರ ಕೈಗೆ ಇದು ಈ ಬಹುಜನ್ ವಿದ್ಯಾರ್ಥಿ ಸಂಘ ಹೋಗಬೇಕು. ಈ ಕ್ರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೋಷಿಯೋ ಕಲ್ಚರಲ್ ಪೊಲಿಟಿಕಲ್ ಸಿಚುವೇಶನ್ ಇದೆಯಲ್ಲ, that needs to be passed on to the existing students. ಇವತ್ತು ಯಾರು ವಿದ್ಯಾರ್ಥಿಗಳಾಗಿದ್ದಾರೋ ಅವರಿಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅದಕ್ಕೋಸ್ಕರ ನಾವು ತುಂಬ ಕೆಲಸ ಮಾಡಬೇಕಾಗಿದೆ. ನಿಮಗೆ ನಿಮ್ಮ ಕಮಿಟ್ಮೆಂಟಿನ ಮೇಲೆ ನನಗೆ ಯಾವುದೇ ತಕರಾರು ಇಲ್ಲ, ನನಗೆ ಪ್ರಶ್ನೆನೂ ಇಲ್ಲ. ಯು ಆರ್ ಆಲ್ ಕಮಿಟೆಡ್. ಈಗ ಹೊಸ ಮೆಥಡಾಲಜಿ ಅಥವಾ ಹೊಸ ವೆಹಿಕಲ್ ಅಥವಾ ಹೊಸ ಮೋಡಸ್ ಆಪರೇಟಿಂಗ್ ಮೂಲಕ ಕೆಲಸ ಮಾಡಬೇಕಾಗಿದೆ. ನಾನು 1999ರಲ್ಲಿ ಎಲೆಕ್ಷನ್ ಸೋತ ನಂತರ ಬಹುಜನ್ ಸಮಾಜ ಸೃಷ್ಟಿಯಾಗದೆ ಬಹುಜನ್ ಸಮಾಜ್ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಆಗೋದಿಲ್ಲ ಅನ್ನೋ ಕಾರಣ ನನಗೆ ಅರ್ಥ ಆಗಿ ಕಾಂಶಿರಾಮ್ ಸಾಹೇಬ್ರ ಜೊತೆಗೆ ನೇರವಾಗಿ ನಾನು ಮಾತಾಡಿದಾಗ ನಮ್ಗೆ ಹೇಳ್ಕೊಡಿ, ನೀವು ಅದೇನು ಮೆಥಡ್ ಅಡಾಪ್ಟ್ ಮಾಡಿದ್ರೆ ಹೇಳ್ಕೊಡಿ ಅಂತ ಕೇಳಿದಾಗ ಬಿ ಲೈಟ್ ಅಂಡ್ ದೈ ಸೆಲ್ಫ್ ಅಂತ ಬುದ್ಧ ಆನಂದಲ್ಲಿ ಹೇಳಿದಾಗೆ ಕಾಂಶಿರಾಮ್ ಸಾಹೇಬರು ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ಕೇಳಬೇಡ, ಆಯಾ ಸಂದರ್ಭಕ್ಕೆ ಏನೇನು ಸರಿ ಅನ್ನಿಸ್ತೋ ನನಗೆ ಅದನ್ನೆಲ್ಲ ಮಾಡಿದ್ದೀನಿ, ಹಾಗಾಗಿ ನಿಮಗೇನು ಸರಿ ಅನಿಸುತ್ತೋ ಅದನ್ನು ನೀವು ಮಾಡಿ ಅಂತಿದ್ದ ಹಾಗೆ ನಾವು ಈ ಸಮಾಜದ ಹೊಸ ಜನ್ರೇಷನ್ ಜೊತೆಯಲ್ಲಿ ನಾವು ಅನುಸಂಧಾನ ಮಾಡಬೇಕು, ಅವ್ರ ಜೊತೆಯಲ್ಲಿ ಚರ್ಚೆ ಶುರು ಮಾಡಬೇಕು ಅಂತ ಒಲ್ಲದ ಮನಸ್ಸಿನಲ್ಲಿ ಇದ್ದಂಥವ್ರನ್ನೆಲ್ಲರೂ ಒಪ್ಪಿಸಿ ಇದಕ್ಕೆ ಈ ಚಳವಳಿಯನ್ನು ಆರಂಭ ಮಾಡಿ ಅದು ಪೊಲಿಟಿಸೈಸ್ ಮಾಡಬಾರ್ದಾಗಿದೆ. ಆದರೆ ನನಗೂ ಕೂಡ ಅವತ್ತು ಏನು ಅನಿಸ್ತಾ ಇತ್ತು ಅಂತಂದರೆ, ಒಂದಿಷ್ಟು ಜನ MLAಗಳು ಸೃಷ್ಟಿಯಾದರೆ ಈ ಚಳುವಳಿಗೆ ನಾಗಾಲೋಟ ಸಿಗುತ್ತೆ, ಅವ್ರ ಮೂಲಕ ಇದನ್ನು ಪವರ್ಫುಲ್ ಆಗಿ ಕಟ್ಬೋದು ಅನ್ನುವಂಥ ಕಲ್ಪನೆ ಇತ್ತು ನನಗೆ. ಅವತ್ತು ಅದು ಭ್ರಮೆ ಅಂತ ಅನಿಸಿದ್ರೆ ನಾನು ಅದನ್ನು ಮಾಡ್ತಿರ್ಲಿಲ್ಲ. ಆದರೆ ಈ ಮನುಷ್ಯ ಇಡಿಗೋ ಸಿಡಿಗೋ ತಲ್ಲಾಕೊಂಡು ನಮ್ಮನ್ನು ದಿಕ್ತಪ್ಪಿಸುವಂತಹ ಕೆಲಸ ಮಾಡಿದರು. ಈಗ ಈ ಸಂದರ್ಭದಲ್ಲಿ ಬಹುಜನ್ ಸಮಾಜವನ್ನು ಸೃಷ್ಟಿ ಮಾಡಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದಿದೆ. ಅದಕ್ಕೆ ಏನೇನು ಮಾಡಬೇಕು, ಇವತ್ತಿನ ವಿದ್ಯಾರ್ಥಿ ಸಮೂಹಕ್ಕೆ ಏನನ್ನು ಕೊಡಬೇಕು ಅದನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಅದು ಈ ವೇದಿಕೆಯಲ್ಲಿ ಹಂಚ್ಕೊಳ್ಳುವಂತಹ ವಿಷಯ ಅಲ್ಲ. ಕೂತ್ಕೊಂಡು ಅದರ ಪ್ರೊಸೀಜರ್ನ ಪಾಸ್ ಮಾಡೋಣ ನೆಕ್ಸ್ಟ್ ಜನರೇಷನ್ಗೆ. ನಾವು 10 ವರ್ಷದಲ್ಲಿ, ನಾವು 5 ವರ್ಷದಲ್ಲಿ BVSನ ಒಂದು ಪವರ್ಫುಲ್ ಆರ್ಗನೈಸೇಷನ್ ಅನ್ನೋ ಥರ
ಪ್ರೊಜೆಕ್ಷನ್ ಕೊಡೋಕ್ಕೆ ಸಾಧ್ಯ ಆಗಿತ್ತು ಅವಾಗ. ಇವತ್ತು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳು ಪವರ್ಫುಲ್ ಆಗಿರೋದ್ರಿಂದ ಅಷ್ಟು ಸಮಯನೂ ಬೇಕಾಗಲ್ಲ ಅಂತ ನನಗನ್ನಿಸ್ತು. ಆದರೆ ಅದಕ್ಕೆ ಕೆಲವು ಪ್ರೀ ರಿಕ್ವಿಸಿಟ್ಸ್ ಇದೆ. ನಮಗೆ ಕೆಲವು ನೀತಿ ಸಂಹಿತೆಗಳಿದ್ದಾವೆ, ಅದನ್ನು ನಾವು ಅಡಾಪ್ಟ್ ಮಾಡಿದ್ರೆ ಮಾತ್ರ ಸಾಧ್ಯ. ಅದರಲ್ಲಿ ಒಂದೇ ಒಂದು ನೀತಿ ಸಂಹಿತೆಯನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಅದೇನು ಅಂತಂದರೆ, ಬ್ರಾಹ್ಮಣವಾದಿ ಸಂಸ್ಕೃತಿ ಮತ್ತು ಪುರೋಹಿತ ಶಾಹಿ ಸಂಸ್ಕೃತಿ ಇವೆರಡೂ ಯಾವುದನ್ನು ಪ್ರಮೋಟ್ ಮಾಡಿದೆ ಅಂತಂದರೆ ಸ್ಪರ್ಧಾ ಸಂಸ್ಕೃತಿ. ಈ ಸ್ಪರ್ಧಾ ಸಂಸ್ಕೃತಿ ಯಾವ ಲೆವೆಲ್ ತಂದಿಟ್ಟಿದೆ ಅಂತಂದರೆ ನಮ್ಮ ಸೈಕನ್ನೇ ಹಾಡಿದೆ. ಸೈಚ್ ನಾನು 2000ನೇ ಇಸ್ವಿಯಿಂದಲೂ ಗಮನಿಸಿದ್ದೀನಿ. ಆ ಸ್ಪರ್ಧೆ ನಮ್ಮ ಸುತ್ತಮುತ್ತಲೇ ಸುತ್ತಾ ಇದೆ. ಎನ್ ಮಹೇಶ್ ಮೋಹನ್ನ ಸ್ಪರ್ಧಿ, ನನಗೆ ಪ್ರತಿಸ್ಪರ್ಧಿ ಅಂತ ಅನ್ಕೋತಾಗ್ತದೆ. ಹಂಗೆ ಅಂದ್ಕೊಂಡ್ರೆ ಏನು ಆತಂಕ ಇಲ್ಲ. ಆದರೆ ಮೊಳಸಲ್ಲಿ ಕಿಬ್ರಿಗೆ ಕುಟ್ತಾ ಇರ್ತಾರೆ. ಕಿಬ್ರಿ ಮುರಿದೋಗಲು ಕುಟ್ತಾ ಇರ್ತಾರೆ. ಅವನಿಗೆ ಕುಟ್ಟಿಸ್ಕೊಂಡಾಗೂ ಗೊತ್ತಾಗಲ್ಲ. ಅದು ಎಷ್ಟೋ ಕಾಲ ಆದಮೇಲೆ ಅದರ ಪರಿಣಾಮ ಬೀಳ್ತದೆ. ಆ ಬ್ರಾಹ್ಮಣಿಕಲ್ ಕೆಟ್ಟ ಸ್ಪರ್ಧಾ ಸಂಸ್ಕೃತಿ ಇದೆಯಲ್ಲ, ಅದನ್ನು ನಮ್ಮಿಂದ, ನಮ್ಮ ಆತ್ಮದಿಂದ, ನಮ್ಮ ಹೃದಯದಿಂದ ಆಚೆಗಾಗ್ತೇವೆ. ಮತ್ತು ನಮಗೆ ಒಂದು ಮೆಂಟರ್ಶಿಪ್ ಅಗತ್ಯ ಇದೆ. ನಾನು ಬಹುಜನ್ ವಿದ್ಯಾರ್ಥಿ ಸಂಘಕ್ಕೆ ಮೆಂಟರ್ ಆಗಿ ಕೆಲಸ ಮಾಡಿದ್ದೀನಿ. ಆದರೆ ಬಹುಜನ್ ವಿದ್ಯಾರ್ಥಿ ಸಂಘದಲ್ಲಿ ನಾಯಕತ್ವದ ಗುಣಗಳನ್ನು ರೂಪಿಸ್ಕೊಂಡವರು ಇನ್ನೇನು ನನಗೆ ಗೊತ್ತಾಗುತ್ತಲ್ಲ, ಇವನೇನ ಕೇಳೋದು, ಆ ಮನಸ್ಥಿತಿಯೂ ಬೇಡ. ನಿಮಗೆ ಗೊತ್ತಾಗದೇ ಇರುವಂತಹ 101 ವಿಷಯ ಇದೆ. ನಿಮಗೆ ಗೊತ್ತಿರೋದು ಒಂದೇ. ನಾನು ಕಳೆದ 10-15 ವರ್ಷಗಳಲ್ಲಿ ವಕೀಲಿ ಮಾಡಿದ್ದೀನಿ ಹೊರತು ನನ್ನ ಓದನ್ನು ನಿಲ್ಲಿಸಿಲ್ಲ, ನನ್ನ ಅಧ್ಯಯನವನ್ನು ನಿಲ್ಲಿಸಿಲ್ಲ. ಅಧ್ಯಯನ ಅಂದಾಗ ಪುಸ್ತಕ ಅಲ್ಲದೆ ನಿಮ್ಮನ್ನೂ ಅಧ್ಯಯನ ಮಾಡಿದೆ. ಹಾಗಾಗಿ ಬ್ರಾಹ್ಮಣಿಕಲ್ ಕಲ್ಚರ್, ಕೊಲೋನಿಯಲ್ ಕಲ್ಚರ್ ನಮ್ಮ ತಲೆ ಒಳಗೆ ಕೆಲಸ ಮಾಡ್ತಾ ಇದೆ. ಸ್ಪರ್ಧಾ ಸಂಸ್ಕೃತಿ ಕೆಲಸ ಮಾಡ್ತಾ ಇದೆ. ಮೆಂಟರ್ ಅಗತ್ಯ ಇಲ್ಲ, ನಾವು ಲೀಡರ್ ಆಗೋದಿದ್ದೀವಿ. ನಾನು 2000 ಇಸ್ವಿನಲ್ಲಿ 5 ದಿನದ ಕ್ಯಾಂಪ್ ಮಾಡಿದಾಗ ನೀವು ಸತ್ಯ ಹೇಳ್ತಿದ್ದೇನೆ, ಒಂದೇ ಅಜೆಂಡಾ ಇದ್ದಿದ್ದು ನನ್ನ ಕೈಯಲ್ಲಿ. ಎಲ್ಲರನ್ನೂ, ಬಹುಜನ ಸಮಾಜವನ್ನು ಆಂಟಿ ಕಾಂಗ್ರೆಸ್ ಆಗಿ ಪರಿವರ್ತಿಸಬೇಕು ಅಂತ ಒಂದೇ ಒಂದು ಅಜೆಂಡಾ ಇದೆ. ಏನು ಇದೆ, ನೀವು ಮಾಡಿದ ಎಲ್ಲ ಕೆಲಸದ ಪರಿಣಾಮ ಅದೊಂದೇ ಆಗಿದೆ. ನಾನು ಗಮನಿಸ್ತಾ ಇದ್ದೆ. ಈಗಲೂ ಕೂಡ ನೀವು ಹಾಗೆ ಮಾತಾಡ್ತೀರಿ. ಕಾಂಗ್ರೆಸ್ ವಿರೋಧಿಯಾಗಿದ್ದೀರಿ, ಕಾಂಗ್ರೆಸ್ ವಿರೋಧಿಯಾಗಿ ಜನರು ತಯಾರು ಮಾಡಿದ್ದೀರಿ. ನನಗೆ ಮತ್ತೊಂದು ಚಾಲೆಂಜ್ ಎದುರಾಗಿದೆ. RSS ವಿರೋಧಿಗಳನ್ನು ಈ ಬಹುಜನ ಸಮಾಜವನ್ನು ಹೇಗೆ ತಯಾರಿಸಿ, ಅದಕ್ಕೆ ಸಿಲೆಬಸ್ ಕೂಡ ತಯಾರಿದೆ. ಹಾಗಾಗಿ ಇದಿಷ್ಟು ಎಚ್ಚರಿಕೆ ನನಗೆ ಕೊಡ್ತಾ, ಯಾರಾದರೂ ಮೋಹನ ಬಳಸ್ಕೋಬಹುದು ಅಂತ ಅಂದ್ಕೊಂಡಿದ್ರೆ ಅದು ಸುಳ್ಳು. ಮೋಹನ್ ಬಳಕೆ ಆಗುತ್ತೆ. ಮೋಹನ್ ಸಮಾಜನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ.
ನಾವೆಲ್ಲರೂ ಒಟ್ಟಾಗಿ ಯಾವುದೇ ಸ್ಪರ್ಧೆ ಇಳಿದೆ, ನಮ್ಮ ನಡುವೆ ಯಾವುದೇ ಸ್ಪರ್ಧೆ ಇಳಿದೆ, ನಮ್ಮ ವಿರುದ್ಧನೇ ನಾವೇ ಅಪಪ್ರಚಾರ ಮಾಡಿಕೊಳ್ತೇನೆ ಬಹುಜನ ಸಮಾಜಕ್ಕೆ ಎಚ್ಚರಗೊಳಿಸುವಂಥ ಕೆಲಸವನ್ನು ತುಂಬ ತ್ಯಾಗ ಮಾಡಬೇಕಾದ ಅಗತ್ಯವೇ ಇಲ್ಲ. ಹಂಗೆ ನೋಡೋದಾದರೆ ಕಾಂಶಿರಾಮ್ ಮಾಡಿದ ತ್ಯಾಗ ಮುಂದೆ ಬೇರೆ ಯಾವ ತ್ಯಾಗವೇ ಅಲ್ಲ. ಹೆಚ್ಚು ಜನರನ್ನು ಇನ್ವಾಲ್ವ್ ಮಾಡೋಣ ಅಂತ ಹೇಳ್ತಾ ನನ್ನನ್ನು ನೀವು ಇಲ್ಲಿ ಕರೆಸಿ ಸಮಯ ಆಗಿದ್ದರೂ ಸಹ ನನ್ನ ಮಾತನ್ನು ಕೇಳಿಸ್ಕೊಂಡು ನನ್ನನ್ನು ಸಹಿಸಿಕೊಂಡು ಕೂತಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.